ಇದು ನೆಲದಾವರೆ. ಇದನ್ನು ಸ್ಥಳೀಯವಾಗಿ ಕೆಲವರು ಬೆಟ್ಟದಾವರೆ, ನೆಲಸಂಪಿಗೆ, ಸೂರ್ಯಕಾಂತಿ ದಾಸವಾಳ, ಸ್ಥಳಪದ್ಮ ಇತ್ಯಾದಿ ಹೆಸರುಗಳಿಂದಲೂ ಕೂಡ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದನ್ನು ಚೇಂಜಬಲ್ ರೋಸ್ ಅಂತ ಕರೀತಾರೆ. ಹಾಗೆ ಕಾಟನ್ ರೋಸ್ ಅನ್ನುವ ಹೆಸರಿನಿಂದಲೂ ಕೂಡ ಕರೀತಾರೆ. ಇದನ್ನು ರೋಸ್ ಅಂತ ಕರೆದರೂ ಕೂಡ ಇದು ಗುಲಾಬಿ ಸಂಕುಲಕ್ಕೆ ಸೇರಿದ ಸಸ್ಯ ವರ್ಗವಲ್ಲ. ಇದು ದಾಸವಾಳ ಸಂಕುಲಕ್ಕೆ ಸೇರಿದಂತಹ ಸಸ್ಯ ಆಗಿದೆ. ಇದರ ವೈಜ್ಞಾನಿಕ ಹೆಸರು ಐಬಿಸ್ಕಸ್ ಮ್ಯುಟಾಬಿಲಿಸ್ ಅಂತ ಹೇಳಿ. ಇದರ ಕುಟುಂಬ ಮಾಲ್ವೇಸಿ. ಈ ನೆಲದಾವರೆಯ ವಿಶೇಷ ಏನಪ್ಪ ಅಂದರೆ ಇದೊಂದು ರೀತಿ ಅಪರೂಪದ ಹೂಗಳನ್ನು ಬಿಡುತ್ತದೆ. ಆ ಹೂಗಳು ದಿನದಲ್ಲಿ 2-3 ರೀತಿಯ ಬಣ್ಣವನ್ನು ಬದಲಾಯಿಸ್ತದೆ. ಅಂದರೆ ಈ ನೆಲದಾವರೆ ಬಿಡುವಂತಹ ಹೂವು ಮುಂಜಾನೆ ಬಿಳಿ ಬಣ್ಣದಲ್ಲಿರ್ತದೆ. ಅದು ಮಧ್ಯಾಹ್ನ ಆಗ್ತಿದ್ದಂತೆಯೇ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಅದೇ ಸಂಜೆ ಆಗ್ತಿದ್ದಂತೆಯೇ ಕೆಂಗುಲಾಬಿ ಬಣ್ಣಕ್ಕೆ ತಿರುಗಿ ಕಂಗೊಳಿಸ್ತಾ ಇರ್ತದೆ. ಈ ನೆಲದಾವರೆ ಸಸ್ಯವನ್ನು ಮನೆ ಅಂಗಳದಲ್ಲಿ ಬೆಳೆಸಿದರೆ ಅದರ ಹೂವು ತನ್ನ ಬಣ್ಣ ಬದಲಾಯಿಸುವುದನ್ನು ನೋಡುವುದೇ ಒಂದು ಸೋಜಿಗದ ಕೆಲಸವಾಗಿರ್ತದೆ. ಯಾಕೀಗೆ ಈ ನೆಲದಾವರೆ ಹೂವು ತನ್ನ ಹೂವಿನ ಬಣ್ಣವನ್ನು ಬದಲಾಯಿಸ್ತದಪ್ಪ ಅಂದರೆ ಆ ಹೂವಿನಲ್ಲಿರುವಂತಹ ರಾಸಾಯನಿಕ ಅಥವಾ ವರ್ಣದ್ರವ್ಯಗಳೇ ಕಾರಣ ಆಗಿದ್ದಾವೆ. ಈ ಹೂವಿನಲ್ಲಿ ಆಂಥೋಸಯಾನಿಸ್ ಅನ್ನುವಂತಹ ಒಂದು ರಾಸಾಯನಿಕ ಇರ್ತದೆ. ಅದು ಸೂರ್ಯನ ಬೆಳಕು ಮತ್ತು ತಾಪಮಾನಕ್ಕೆ ಅನುಗುಣವಾಗಿ ಹೂವಿನ ಬದಲಾವಣೆಗೆ ಕಾರಣವಾಗ್ತದೆ. ಬೆಳಗ್ಗೆ ಸೂರ್ಯನ ಕಿರಣಗಳು ಮೃದುವಾಗಿದ್ದಾಗ ಬಿಳಿಯೇ ಆಗಿರುವಂಥ ಹೂವಿರ್ತದೆ. ಮಧ್ಯಾಹ್ನ ಅದೇ ಸೂರ್ಯನ ಬೆಳಕು ಪ್ರಕಾಶಮಾನವಾಗಿ ಹೆಚ್ಚು ತೀವ್ರವಾಗಿರೋದ್ರಿಂದ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗ್ತದೆ. ಅದೇ ಸಂಜೆ ಗಾಢ ಗುಲಾಬಿ ಬಣ್ಣಕ್ಕೆ ತಿರುಗಿಕೊಳ್ತದೆ. ಈ ನೆಲತಾವರೆ ಗಿಡವನ್ನು ಬೀಜಗಳಿಗಿಂತ ಹೆಚ್ಚಾಗಿ ಕಾಂಡದ ಕಸಿ ಮೂಲಕವೇ ಸುಲಭವಾಗಿ ಬಳಸ್ಬೋದಾಗಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ನೇರವಾಗಿ ಸೂರ್ಯನ ಬೆಳಕು ಬೀಳುವಂಥ ಸ್ಥಳದಲ್ಲೇ ನೆಡಬೇಕು. ಯಾಕೆಂದರೆ ಈ ಸಸ್ಯ ಸೂರ್ಯನ ಬೆಳಕನ್ನು ತುಂಬ ಇಷ್ಟಪಡ್ತದೆ. ಈ ನೆಲದಾವರೆ ಹೂಗಿಡ ಕೂಡ ಈ ನಮ್ಮ ಸಾಂಪ್ರದಾಯಿಕ ವೈದ್ಯ ಪದ್ಧತಿನಲ್ಲಿ, ಜಾನಪದ ವೈದ್ಯ ಪದ್ಧತಿನಲ್ಲಿ ಮತ್ತು ಆಯುರ್ವೇದ ವೈದ್ಯಕೀಯ ಪದ್ಧತಿನಲ್ಲಿ ಒಂದು ಪ್ರಮುಖವಾದಂಥ ಔಷಧಿ ಸಸ್ಯ ಕೂಡ ಆಗಿದೆ. ಚೀನಾ ದೇಶದ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿನಲ್ಲಿ ಇದರ ಹೂವಿನಿಂದ ತಯಾರಿಸಿದ ಚಹಾವನ್ನು ಶ್ವಾಸಕೋಶದ ಸಮಸ್ಯೆಗಳ ನಿವಾರಣೆಗೆ ಬಳಸ್ಕೊಳ್ತಾರೆ. ಚರ್ಮದ ಮೇಲೆ ಊತ ಮತ್ತು ಸುಟ್ಟ ಗಾಯಗಳೇನಾದರೂ ಇದ್ದರೆ ಆ ಜಾಗಕ್ಕೆ ಇದರ ಎಲೆ ಮತ್ತು ಹೂಗಳನ್ನು ಅರೆದು ಬಾಹ್ಯವಾಗಿ ಅದರ ಪೇಸ್ಟನ್ನು ಲೇಪನ ಮಾಡೋದರಿಂದ ಆ ಊತ ಮತ್ತು ಸುಟ್ಟ ಗಾಯಗಳು ವಾಸಿಯಾಗ್ತವೆ. ಇದರ ಎಲೆ ಮತ್ತು ತೊಗಟೆಯ ಕಷಾಯವನ್ನು ದೇಹದ ಮೇಲಿನ ಹುಣ್ಣುಗಳನ್ನು ತೊಳಿಲಿಕ್ಕೆ ಉಪಯುಕ್ತವಾಗಿದೆ ಅಂತೇಳಿ ಆಯುರ್ವೇದ ಹೇಳ್ತದೆ. ಹಾಗೆ ಕಿಡ್ನಿಯ ಕಲ್ಲುಗಳ ನಿವಾರಣೆಗೆ ತೊಗಟೆಯ ಕಷಾಯ ಸೇವನೆ ಒಳ್ಳೆಯದು ಅಂತೇಳಿ ಆಯುರ್ವೇದದಲ್ಲಿ ನಂಬಲಾಗಿದೆ. ನಮ್ಮ ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ನೆಲದಾವರೆಯನ್ನು ಸ್ಥಳಪದ್ಮ, ಭೂಮಿ ಪದ್ಮ ಎಂಬುವ ಹೆಸರುಗಳಿಂದ ಗುರುತಿಸಲಾಗಿದೆ. ಆಯುರ್ವೇದ ಗ್ರಂಥಗಳಾದಂಥ ಚರಕ ಸಂಹಿತೆ ಹಾಗೂ ಭಾವಪ್ರಕಾಶ ನಿಘಂಟುವಿನಲ್ಲಿ ಈ ನೆಲದಾವರೆಯ ಗಿಡದ ಬಗ್ಗೆ ಉಲ್ಲೇಖಗಳು ಇವೆ. ಆ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ನೆಲದಾವರೆ ಗಿಡವನ್ನು ಪ್ರಮುಖವಾಗಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಮತ್ತು ರಕ್ತವನ್ನು ಶುದ್ಧೀಕರಿಸುವ ಮೂಲಿಕೆಯಾಗಿ ಗುರುತಿಸಲಾಗಿದೆ. ಇದು ದೇಹಕ್ಕೆ ಶೀತವೀರ್ಯ ಅಂದರೆ ತಂಪು ಪ್ರಭಾವವನ್ನು ನೀಡುತ್ತದೆ ಮತ್ತು ಪಿತ್ತ ಹಾಗೂ ಕಫದೋಷಗಳನ್ನು ಸಮತೋಲನಗೊಳಿಸಲು ನೆರವಾಗ್ತದೆ ಅಂತೇಳಿ ಆ ಗ್ರಂಥಗಳಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಈ ನೆಲದಾವರೆ ಗಿಡ ರಕ್ತವನ್ನು ಎಪ್ಪುಗಟ್ಟಿಸುವಂತಹ ಮತ್ತು ರಕ್ತಸ್ರಾವವನ್ನು ತಡೆಯುವ ಗುಣವನ್ನು ಹೊಂದಿದ್ದು ಅತಿಯಾದ ಋತುಸ್ರಾವ ಅಥವಾ ಮೂಗಿನಿಂದ ರಕ್ತ ಸೋರುವಿಕೆಗೆ ಇದರ ಹೂವಿನ ಕಷಾಯವನ್ನು ಮಾಡಿ ಆಯುರ್ವೇದದಲ್ಲಿ ಕುಡಿಸಲಾಗ್ತದೆ. ಈ ಕೆಮ್ಮು, ದಮ್ಮು ಅಂದರೆ ಅಸ್ತಮ ಮತ್ತು ಶ್ವಾಸಕೋಶದ ಸೋಂಕುಗಳ ನಿವಾರಣೆಗೆ ಇದರ ಒಣಗಿದ ಹೂವುಗಳ ಚೂರ್ಣವನ್ನು ಜೇನುತುಪ್ಪದೊಂದಿಗೆ ಬಳಸಲು ಆಯುರ್ವೇದ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ. ಇದು ಮನೆ ಅಂಗಳದಲ್ಲಿ ಬೆಳೆಸುವಂತಹ ನೆಲದಾವರೆಯಾಗಿದ್ದು ಇದನ್ನು ಕೂಡ ಬೆಟ್ಟದಾವರೆ ಅಂತ ಹೇಳ್ತಾರೆ. ಬೆಟ್ಟದಾವರೆ ಈ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಅದು ಮರದ ರೀತಿಯಲ್ಲಿ ಬೆಳೀತದೆ. ಅದರ ವೈಜ್ಞಾನಿಕ ಹೆಸರು ಅಂದರೆ ಮರದ ರೀತಿ ಬೆಳೆಯುವಂತಹ ಬೆಟ್ಟದಾವರೆಯ ವೈಜ್ಞಾನಿಕ ಹೆಸರು ಮಕರಂಗ ಇಂಡಿಕಾ ಅಂತ ಹೇಳಿ. ಈ ನಮ್ಮ ಪ್ರಕೃತಿಯ ವಿಶೇಷ ಎಂಬಂತೆ ಈ ನೆಲದಾವರೆ ಹೂವು ದಿನವಿಡೀ ತನ್ನ ಬಣ್ಣವನ್ನು ಬದಲಾಯಿಸ್ತಲೇ ಇರುವಂತಹ ಸೋಜಿಗದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.